Hello students, I welcome you all to Current Affair lectures by Azad ICS Academy. Today we will be continuing with July month current affairs. ಆಸಾದ್ ICS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ನ ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ಅಂತರ್ಜಲದ ಮಟ್ಟದ ಬಗ್ಗೆ ಇದೆ. ಓಕೆ, ಇಂಡಿಯಾಸ್ ಜುಲೈ 2025 ಗ್ರೌಂಡ್ ವಾಟರ್ ಅಂತಂದ್ರೆ ಅಂತರ್ಜಲ ಮ್ಯಾನೇಜ್ಮೆಂಟ್ ಅವರು ಎದ್ರ ಮೇಲೆ ತುಂಬಾ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ಅವರು ನಮ್ಮ ಕೇಂದ್ರೀಯ ಅಂತರ್ಜಲ ಮಂಡಳಿ ಏನಿದೆ ಅದನ್ನ ತುಂಬಾ ಬಲಿಷ್ಠವಾಗಿ ಮಾಡುವುದ್ರ ಬಗ್ಗೆ ಅವರು ಒತ್ತನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ಇವಾಗ ನಮ್ಮ ಅಂತರ್ಜಲ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಏನಂತ ಹೇಳ್ತೀರಾ, ಅದರಿಂದ ನಮಗೆ ಕುಡಿಯುವ ನೀರು ಸಿಗುತ್ತೆ. ಅದಕ್ಕೋಸ್ಕರ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅದಕ್ಕೆ ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಲಿಷ್ಠವನ್ನಗೊಳಿಸ್ಬೇಕು, ಮತ್ತೆ ನಮ್ಮ ಅಂತರ್ಜಲದ ಮಟ್ಟ ಏನಿದೆ ಅದನ್ನ ಹೆಚ್ಚಿಸೋಕೆ ಪ್ರಯತ್ನ ಪಡ್ಬೇಕು, ಮತ್ತೆ ಅದು ಪ್ರದೂಷಣೆಯಿಂದ ದೂರ ಇರಬೇಕು. ಆ ತರ ನಾವೇನಾದ್ರೂ ಮಾಡ್ಬೇಕು. ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಇವಾಗ ನೋಡಿ, ಜುಲೈ ಭಾರತದ ಜುಲೈ ತಿಂಗಳು 2025 ನಾವ್ ಏನ್ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಅಂತರ್ಜಲವನ್ನ ಮ್ಯಾನೇಜ್ ಮಾಡೋದ್ರ ಮೇಲೆ ನಾವು ಏನ್ ಮಾಡ್ತಾ ಇದೀವಿ, ಒತ್ತನ್ನ ಕೊಡ್ತಾ ಇದೀವಿ. ಅದನ್ನ ಬಲಿಷ್ಠಗೊಳಿಸಬೇಕು. ಏನನ್ನ ಬಲಿಷ್ಠಗೊಳಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಕೇಂದ್ರೀಯ ಅಂತರ್ಜಲ ಮಂಡಳಿ, ಅದನ್ನ ಇಂಗ್ಲಿಷ್ ಅಲ್ಲಿ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತ ಹೇಳ್ತೀವಿ. ಇದು ಒಂದು ರೆಗ್ಯುಲೇಟರಿ ಪವರ್ ಆಗಿದೆ. ಅದೇನ್ ಮಾಡತ್ತಪ್ಪ ಅಂತಂದ್ರೆ ನಾವು ಎಷ್ಟು ನೀರನ್ನ ಕೃಷಿಗೆ ಬಳಸ್ಕೋಬಹುದು, ಅದಷ್ಟೇ ಅಲ್ಲದೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೇರೆ ನೀರನ್ನ ನಾವು ಹೇಗೆ ಬೇರೆ ನೀರಿನ ಬೇರೆ ಉಪಯೋಗಗಳನ್ನ ನಾವು ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಅದು ಏನ್ ಮಾಡತ್ತಪ್ಪ ಅಂತಂದ್ರೆ ಒತ್ತನ್ನ ಕೊಡುತ್ತೆ. ಅದಷ್ಟೇ ಅಲ್ಲದೆ ಮಳೆ ನೀರು ಏನ್ ಬೀಳುತ್ತಪ್ಪ, ಮಳೆ ನೀರು ಮಳೆ ಕೊಯ್ಲು ಅಂತ ಹೇಳ್ತೀವಿ. ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬೀಳುವ ನೀರನ್ನ ನಾವು ಆ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು, ಅದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಮಳೆ ಕೊಯ್ಲು ಅಂತ ಹೇಳ್ತೀವಿ. ಅದನ್ನ ಮಾಡ್ಬೇಕು. ಅದನ್ನ ಯಾವ ರೀತಿಯಿಂದ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ನಮ್ಮ ಕೇಂದ್ರ ಸರ್ಕಾರದವರು ಎಷ್ಟೋ ಯೋಜನೆಗಳನ್ನ ಮಾಡಿದೆ. ಒಂದು ಯೋಜನೆ ಬಂದ್ಬಿಟ್ಟು ಜಲ ಶಕ್ತಿ ಅಭಿಯಾನ, ಮತ್ತೆ ಇನ್ನೊಂದು ಅಟಲ್ ಭುಜಲ್ ಯೋಜನಾ. ಈ ಎರಡೂ ಇನಿಷಿಯೇಟಿವ್ಸ್ ಅಥವಾ ಯೋಜನೆಗಳು ಏನಿದೆಪ್ಪ ಅಂತಂದ್ರೆ ನಮ್ಮ ಮಳೆ ನೀರನ್ನ ನಾವು ಹೇಗೆ ಸಂರಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇದೆ. ಅದ್ರ ಬಗ್ಗೆ ನಾನು ಮತ್ತೆ ಬೇರೆ ಹೇಳ್ತೀನಿ, ಆದ್ರೆ ಇಲ್ಲಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀವಪ್ಪ ಅಂತಂದ್ರೆ ನೋಡಿ, ನಾವು ಕಾನೂನನ್ನ ಕರೆಕ್ಟ್ ಆಗಿ ಅಥವಾ ಕಾನೂನನ್ನ ಒಂದ್ ಸ್ವಲ್ಪ ಗಟ್ಟಿಗೊಳಿಸ್ಬೇಕು. ನಮ್ಮ ಅಂತರ್ಜಲದ ಮಟ್ಟವನ್ನ ಹೆಚ್ಚಿಸಲು ಅಥವಾ ಅದನ್ನ ಯಾರು ದುರುಪಯೋಗ ಪಡಿಸ್ಕೊಳ್ಳದೆ ಇರೋ ತರ ಅದೊಂದು ನಾವು ಮಾಡ್ಬೇಕು. ಮತ್ತೆ ಅದಷ್ಟೇ ಅಲ್ಲದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಚೆನ್ನಾಗಿರುವಂತ ಒಂದು ಡಿಸೈನ್ ಅನ್ನ ಮಾಡ್ಬೇಕು. ಅಂತಂದ್ರೆ ಈಗ ಸಿಟಿಗಳಲ್ಲಿ ಮನೆಗಳನ್ನ ಕಟ್ತಾ ಇದೀವಿ, ಪ್ರತಿಯೊಂದು ಮನೆಗೂ ನಾವು ಬೋರ್ವೆಲ್ ನ ಮಾಡಕ್ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ ಅಂತರ್ಜಲದ ಮಟ್ಟ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿರುವಂತ ಒಂದು ಡಿಸೈನ್ ನ ಮಾಡ್ಬೇಕು. ಮೇಕಿಂಗ್ ಗ್ರೌಂಡ್ ವಾಟರ್ ಡೇಟಾ ಪಬ್ಲಿಕ್ ಅಂತಂದ್ರೆ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲದ ಮಟ್ಟದ ಬಗ್ಗೆ ಏನೇನು ನಮಗೆ ಇನ್ಫಾರ್ಮೇಶನ್ ಇದೆ, ಎಷ್ಟು ಅಂತರ್ಜಲದ ಮಟ್ಟ ಇದೆ, ಈ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ನಾವು ಜನರ ಜೊತೆಗೆ ಹಂಚ್ಕೋಬೇಕು. ಇದಷ್ಟೇ ಅಲ್ಲದೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಲೋಕಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಜನರೇನಿರ್ತಾರೆ, ಯಾವ್ದಾದ್ರು ಹಳ್ಳಿಗಳಲ್ಲಿ ಜನರೇನಿರ್ತಾರೆ ಅವರು ಕೂಡ ಇದಕ್ಕೆ ಸಹಾಯವನ್ನ ಮಾಡಬಹುದು. ಸೊ what we are trying to do here is we are going to strengthen our central water groundwater board. The reason why we want to do here is that so we can manage the groundwater that is there in the country. And why it is important is that the groundwater has got a lot of important uses. The most important source of drinking water is the groundwater itself, right? So what we're trying to do is it is regulatory power and it mandating water efficient practices in agriculture. So how do we use this particular groundwater in the agriculture? We also promoting the integrated water resource management. We are also emphasizing on the rainwater harvesting. I hope you all know what is rainwater harvesting. Wherever there is no concrete or wherever the water can go inside the ground, we will try to make sure that the water goes inside the ground, right? So there are many initiatives like we have Jal Shakti Abhiyana and Athal Bhujal Yojana also. I'll be discussing a little more detail about these two yojanas in the today's session itself. But just now know that these are some of the important other initiatives that the central government is doing, right? Apart from this, we have to make sure that there should be a framework law that emphasis on groundwater, adopt water sensitive urban designs. We need to make sure that the houses are built in such a way that there are more gardens and there are more water that can go inside the ground. So that is what we can basically do. Apart from this, we can also take some help of communities and the local management as well, right? So ಇವಾಗ ನೋಡಿ, ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇದೆ ನೋಡಿ. ಈ ಅಂತರ್ಜಲ ಏನಿದೆ ಅದು ಒಂದು
ಲಾರ್ಜೆಸ್ಟ್ ಅಂತ ಹೇಳ್ಬೋದು, ಅತಿ ದೊಡ್ಡ ಸೋರ್ಸ್ ಅಂತ ಹೇಳ್ಬೋದು. ಎದಕ್ಕಪ್ಪ ಅಂತಂದ್ರೆ ಫ್ರೆಶ್ ವಾಟರ್ಗೆ, ಅಂದ್ರೆ ನಮ್ಮ ಕುಡಿಯುವ ನೀರು ನಮಗೆ ಜಾಸ್ತಿ ಎಲ್ಲಿಂದ ಸಿಗುತ್ತಪ್ಪ ಅಂತಂದ್ರೆ ಅಂತರ್ಜಲದಿಂದ ಸಿಗುತ್ತೆ. ನೋಡಿ, ಗ್ರಾಮೀಣ ಕುಡಿಯುವ ನೀರು ಪೂರೈಕೆ 85% ಅಂತಂದ್ರೆ 85% ಗ್ರಾಮೀಣ ಆ ವಿಭಾಗದಲ್ಲಿ ಇರುವಂತ ಜನರು ಎಲ್ಲಿಂದ ನೀರನ್ನ ಕುಡಿತಾರೆ? ಬಾವಿಯಿಂದ ಕುಡಿತಾರೆ ಅಥವಾ ಬೋರ್ವೆಲ್ ಇಂದ ಕುಡಿತಾರೆ. ಈ ಎಲ್ಲಾ ನೀರು ಬಾವಿಯಿಂದ ಬರೋ ನೀರಾಯ್ತು ಅಥವಾ ಬೋರ್ವೆಲ್ ಇಂದ ಬರೋ ನೀರಾಯ್ತು, ಅದು ಎಂತ ನೀರಪ್ಪ ಅಂತಂದ್ರೆ ನಿಮ್ಮ ಅಂತರ್ಜಲದ ನೀರಾಗಿರುತ್ತೆ. ಸೊ ಹಾಗಾಗಿ 85% ಜನರು ಅಥವಾ 85% ಜನರು ಏನ್ ಮಾಡ್ತಾರೆ? ಗ್ರಾಮೀಣದಲ್ಲಿ ಗ್ರಾಮೀಣ ಆ, ಸ್ಥಳದಲ್ಲಿ ವಾಸವಾಗ್ತಾ ಇರುವಂತ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀರೇನಿಂದ ಕುಡಿತಾರೆ? ಇದೇ ಅಂತರ್ಜಲವನ್ನ ಅವರು ಕುಡಿತಾರೆ. ಅದ ಅಂತರ್ಜಲದಲ್ಲಿರುವಂತ ನೀರನ್ನ ಅವರು ಕುಡಿತಾರೆ. ಹಾಗೆ ನೀವು ನೋಡಿ, ನಮ್ಮ ನೀರಾವರಿ ಕೃಷಿಗೆ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಇವಾಗ ಬೇಸಿಗೆಗಾಲ ಬಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಮಳೆ ಬರೋದಿಲ್ಲ. ಆ ತರ ಇದ್ದಾಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ನೀರನ್ನ ಬಾವಿಯಿಂದ ತಗೊಳ್ತೀವಿ. ಅದು ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಅಂತರ್ಜಲದ ಮಟ್ಟದಿಂದಾನೇ ಆಗಿರುತ್ತೆ ಅಥವಾ ಅಂತರ್ಜಲದಿಂದಾನೇ ಆಗಿರುತ್ತೆ. ಅದು ನೀವು ನೋಡಿದ್ರೆ 60% ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಕೃಷಿಗೆ ಬೇಕಾಗಿರುವಂತ ನೀರಾವರಿ ಏನಿದೆ, ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಇರಿಗೇಷನ್ ಅಂತ ಹೇಳ್ತೀವಿ. ಆ ನೀರಾವರಿ ಏನಿದೆ ಮತ್ತೆ ಕೃಷಿಗೆ ಬೇಕಾಗಿರುವಂತ ನೀರನ್ನ ನಾವು ಎಲ್ಲಿಂದ ಸಿಗುತ್ತಪ್ಪ ಅಂದ್ರೆ ನಮಗೆ ಅಂತರ್ಜಲದಿಂದಾನೇ ಸಿಗುತ್ತೆ. ಅದಷ್ಟೇ ಅಲ್ಲದೆ ನೋಡಿ, 50%, 50% ನಗರ ನೀರು ಅಗತ್ಯಗಳು ಎಲ್ಲಿಂದ ಸಿಗುತ್ತೆ, ಪೂರೈಸುತ್ತಪ್ಪ ಅಂತಂದ್ರೆ ನಿಮ್ಮ ಅಂತರ್ಜಲದಿಂದಾನೇ ಪೂರೈಸುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಸೋರ್ಸ್ ಆಗಿದೆ ಇದು. ನಮಗೆ ಎಷ್ಟೊಂದು ಇನ್ಫಾರ್ಮೇಶನ್ ಇಲ್ಲಿ ಗೊತ್ತಾಗ್ತಾ ಇದೆ. ಎಷ್ಟು ನೀರು ನಮಗೆ ಎಲ್ಲಿಂದ ಸಿಗ್ತಾ ಇದಪ್ಪ ಅಂತಂದ್ರೆ ಅಂತರ್ಜಲದಿಂದಾನೇ ನಮಗೆ ಅದು ಸಿಗ್ತಾ ಇದೆ. ಹವೆವರ್ ಓವರ್ ಎಕ್ಸ್ಟ್ರಾಕ್ಷನ್ ಹ್ಯಾಸ್ ಕಾಸ್ಟ್ ಅಂತಂದ್ರೆ ಏನಾಗ್ತಾ ಇದಪ್ಪ ಅಂತಂದ್ರೆ ತುಂಬಾ ಜನರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅತಿ ಹೆಚ್ಚು ನೀರನ್ನ ಅವರು ತೆಗಿತಾ ಇದ್ದಾರೆ ಅಂತರ್ಜಲದಿಂದ. ಅದರಿಂದ ಏನಾಗ್ತಾ ಇದಪ್ಪ ಅಂತಂದ್ರೆ ನೋಡಿ, ಕುಸಿಯುತ್ತಿರುವ ನೀರಿನ ಮಟ್ಟಗಳು ಅಂತಂದ್ರೆ ನಮ್ಮ ಅಂತರ್ಜಲದ ಮಟ್ಟ ಏನಿದೆ ಅದು ತುಂಬಾ ಕುಸಿತಾ ಇದೆ. ಯಾಕೆಂದ್ರೆ ತುಂಬಾ ಜನ ಅದನ್ನ ತೆಗಿತಾ ಇದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಆತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅಂತರ್ಜಲದ ನೀರಿನ ಮಟ್ಟ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ತರ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಲವಣಾಂಶ ಅಂತಂದ್ರೆ ಅದಕ್ಕೆ ಸಲೈನಿಟಿ ಅಂತ ಹೇಳ್ತೀವಿ. ಲವಣಾಂಶ ಮತ್ತು ಅದು ಏನಾಗ್ತಾ ಇದೆ, ಮಾಲಿನ್ಯಗೊಳ್ತಾ ಇದೆ. ಈ ಎಲ್ಲವೂ ಆಗ್ತಾ ಇದೆ ನಾವು ಅದನ್ನ ತುಂಬಾ ತೆಗಿತಾ ಇರೋದ್ರಿಂದ, ನಾವು ಅಂತರ್ಜಲದ ಮಟ್ಟವನ್ನ ನಾವು ತುಂಬಾ ಅಗಿತಾ ಇರೋದ್ರಿಂದ ಅಥವಾ ತೆಗಿತಾ ಇರೋದ್ರಿಂದ ಏನಾಗ್ತಾ ಇದೆ, ಲವಣಾಂಶದ ಮಟ್ಟ ಮತ್ತೆ ಮಾಲಿನ್ಯಗಳಾಗ್ತಾ ಇದೆ. ಇದು ಆದ್ರೆ ಆಮೇಲೆ ನಮ್ಗೆ ಕುಡಿಯುವ ನೀರೇ ಇರೋದಿಲ್ಲ. ಓಕೆ, ಇದನ್ನ ನಾವು ಪಡಿಸ್ಕೊಳ್ಳೋಕೆ ಏನ್ ಮಾಡಿದೀವಪ್ಪ ಅಂತಂದ್ರೆ ನಾವು ಆ ಕೇಂದ್ರೀಯ ಅಂತರ್ಜಲದ ಮಂಡಳಿಯನ್ನ ಮಾಡಿದೀವಿ ಅಥವಾ ಅಥಾರಿಟಿಯನ್ನ ಮಾಡಿದೀವಿ. ಅಂಡರ್ ದ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಟಿಫೈಡ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಗೈಡ್ಲೈನ್ಸ್, ಅಂದ್ರೆ ಅವರು 2020ರಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಅಂತರ್ಜಲವನ್ನ ನೀವು ತೆಗಿಬೇಕಂದ್ರೆ ಅದಕ್ಕೆ ಒಂದು ಪ್ರಾಪರ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಅದನ್ನ ಅಮೆಂಡ್ ಕೂಡ ಮಾಡಿದ್ದಾರೆ, ಅದನ್ನ ಬದಲಾಯಿಸಿದ್ದಾರೆ 2023ರಲ್ಲಿ. ಇದು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಂತ ನೀವು ಅನ್ಕೊಳ್ಬಹುದು, ಹಿಸ್ಟ್ರಿ ನೀವು ನೋಡ್ಕೊಳ್ಳಿ. ಬಟ್ ಇವಾಗ ನಮಗೆ ಗೊತ್ತಿರೋ ಎಕ್ಸಾಮಿಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಇದರಲ್ಲಿ ನಾನು ಆಲ್ರೆಡಿ ಹಾಕಿದ್ದೇನೆ. See, groundwater becomes a very important source as it's the largest source of fresh water, which is supporting 85% of the drinking supply or drinking water supply in the rural areas, and around 60% of the water is used in agricultural irrigation purposes. See, in the summer season, when you do not have the rain, that is when you store all this water in the form of probably tanks, wells. But apart from that, also what happens here is if tanks and canals are not working well, then what you do here is you basically dug up a hole and you dug up a well or a tube well, and that is when you can use that water for the irrigation purpose as well. Similarly, in the urban areas also 50% of the water is coming from the groundwater itself. But what is going to happen here is due to over extraction, you see that there is a decline in the water table. Okay, the groundwater is getting depleted, the aquifers are getting depleted. Apart from this, due to more amount of water removed, the amount of salinity will increase. Okay, so the degradation due to salinity, and also there will be contamination in the water. Like this, there are a lot of issues. So to address this, what is happening is we have the Central Groundwater Authority under the Ministry of Jal Shakti, and they have notified that the groundwater extraction guidelines in 2020. Later, it was amended in March 2023 as well. Right? Apart from this, what we have to understand here is there are some important. ಇವಾಗ ನೋಡಿ, ಕೆಲವೊಂದು ನಾನು ಹೇಳಿದ್ನಲ್ಲ ಒಂದೆರಡು ಯೋಜನೆಗಳ ಬಗ್ಗೆ ನಾವು ಯೋಚನೆ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಬಂದ್ಬಿಟ್ಟು ಜಲಶಕ್ತಿ ಅಭಿಯಾನ ಅಂತ ಹೇಳ್ತೀವಿ. ಇದೇನ್ ಮಾಡತ್ತಪ್ಪ ಅಂತಂದ್ರೆ ನೀರನ್ನ ನಾವು ಹೇಗೆ ಉಳಿಸ್ಕೋಬೇಕು, ಅದಷ್ಟೇ ಅಲ್ಲದೆ ಮಳೆ ನೀರನ್ನ ನಾವು ಹೇಗೆ, ಮಳೆ ಕೊಯ್ಲು ಅಂತ ಹೇಳ್ತೀವಿ. ಮಳೆ ನೀರನ್ನ ನಾವು ಅದು ಓಡಿ ಹೋಗುವುದಲ್ಲ, ಅದನ್ನ
ಒಳಗೆ ಭೂಮಿಯ ಒಳಗೆ ಇಂಗುವಂತೆ ಮಾಡೋದಕ್ಕೆ ನಾವು ಮಳೆ ಕೊಯ್ಲು ಅಂತ ಹೇಳ್ತೀವಿ, ಇಂಗ್ಲಿಷಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡೋದು. ಇವೆಲ್ಲವೂ ನಮ್ಮ ಜಲಶಕ್ತಿ ಅಭಿಯಾನ ಯೋಜನೆಯಲ್ಲಿ ಬರುತ್ತೆ. ಅಂಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಾವು ನೀರನ್ನ ನಾವು ಹೇಗೆ ಮ್ಯಾನೇಜ್ ಮಾಡಬಹುದು ನಮ್ಮ ರೂರಲ್ ಮತ್ತೆ ಅರ್ಬನ್ ಏರಿಯಾಸ್ ಅಂತಂದ್ರೆ ನಿಮ್ಮ ಗ್ರಾಮೀಣ ಹಾಗೂ ನಗರ ಸ್ಥಳಗಳಲ್ಲಿ. ಇದೇನ್ ಮಾಡತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಒಂದು 740 ಜಿಲ್ಲೆಗಳಲ್ಲಿ ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಯೋಜನೆನ ನಾವು ನಡೆಸ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನೋಡಿ, ಇನ್ನೊಂದು ಯೋಜನೆ ಇದೆ, ಅದಕ್ಕೆ ನಾವು ಅಟಲ್ ಭುಜಲ್ ಯೋಜನಾ ಅಂತ ಹೇಳ್ತೀವಿ ಅಥವಾ ಅಟಲ್ ಜಲ್ ಅಂತಾನೂ ಹೇಳ್ತೀವಿ. ಇದೇನಪ್ಪಾ ಅಂತಂದ್ರೆ ಒಂದು ಸಮುದಾಯಗಳು ಅಥವಾ ಕಮ್ಯುನಿಟಿ ಲೆಡ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಅವರು ಸುಸ್ಥಿರ ಅಂತರ್ಜಲದ ಮಟ್ಟವನ್ನ ನಾವು ಏನ್ ಮಾಡ್ಬೇಕು ಅಂತ ಇದ್ದೀವಿ ಅಂತಂದ್ರೆ ಹೆಚ್ಚಿಸ್ಬೇಕು ಅಂತ ಇದ್ದೀವಿ. ಎಲ್ಲಿಂದ ನೋಡಿ, ಗ್ರಾಮ ಪಂಚಾಯತ್ ಲೆವೆಲ್ ಇಂದ ಅಂತ ಹೇಳಬಹುದು. ಅಂತಂದ್ರೆ ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಇದಷ್ಟೇ ಅಲ್ಲದೆ ನೋಡಿ, ನಾವು ಅಟಲ್ ಮಿಷನ್ ಅಂತಾನು ಇದೆ, ಅಟಲ್ ಮಿಷನ್ ಫಾರ್ ರಿಜಿನ್ಯೂವೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ, ಅದಕ್ಕೆ ಅಮೃತ್ 2.0 ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಇದೇನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ನೀರಿನ ಮಟ್ಟವನ್ನ ಹೇಗೆ, ಮಳೆ ನೀರಿನ ಮಟ್ಟವನ್ನ ಅಥವಾ ಮಳೆ ಕೊಯ್ಲು ಅಂತ ಹೇಳ್ತೀವಿ, ಅದನ್ನ ಮಾಡ್ತಾ ಇದೀವಿ. ಗ್ರೌಂಡ್ ವಾಟರ್ ರೀಚಾರ್ಜ್ ಇನ್ ಅರ್ಬನ್ ಏರಿಯಾಸ್, ಈ ಎಲ್ಲವೂ ಕೂಡ ಈ ಒಂದು ಯೋಜನೆಯ ಮೂಲಕ ನಾವು ಮಾಡ್ಬೇಕು ಅನ್ಕೊಳ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನೋಡಿ, ಮಿಷನ್ ಅಮೃತ್ ಸರೋವರ್ ಏಮ್ ಟು ಕ್ರಿಯೇಟ್ ಅಂಡ್ ರೆಜಿನ್ಯೂವೇಟ್ ವಾಟರ್ ಬಾಡೀಸ್ ಲೈಕ್ ಪಾಂಡ್ಸ್ ಅಂತಂದ್ರೆ ಎಲ್ಲಾದ್ರೂ ಕೆರೆ ಬಾವಿ ಇರುತ್ತೆ, ಕೆರೆ ಇರುತ್ತೆ, ಆ ಒಂದು ಕೆರೆಯನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಶುದ್ಧಿಗೊಳಿಸ್ಬೇಕು ಅಥವಾ ಅದನ್ನ ನಾವು ಕಾಪಾಡ್ಕೊಳ್ಬೇಕು. ಇವಾಗ ನೀವು ನೋಡಿರ್ಬೋದು, ಬೆಂಗಳೂರಿನಲ್ಲಿ ಎಷ್ಟೊಂದು ಕೆರೆಗಳಿದ್ವು, ಇವಾಗ ಅವೆಲ್ಲವೇ ಏನಾಗಿದ್ದಾವೆ ಅಂತಂದ್ರೆ ಬತ್ತಿ ಹೋಗ್ತಾ ಇದಾವೆ, ಆರಿ ಹೋಗ್ತಾ ಇದಾವೆ. ಅಂತದನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ತಡಿಬೇಕು. ಆ ರೀತಿ ಮಾಡೋದ್ರಿಂದ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಆ ಜಿಲ್ಲೆಯನ್ನ ನಾವು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಬಹುದು. ಅಲ್ಲಿ ಇರುವಂತ ನೀರಿನ ಸಂರಕ್ಷಣೆಯನ್ನ ನಾವು ಮಾಡಬಹುದು. ಈ ಎಲ್ಲವನ್ನ ನಾವು ಮಾಡೋದಕ್ಕೆ ಏನಿದೆಪ್ಪ ಅಂತಂದ್ರೆ ಮಿಷನ್ ಅಮೃತ್ ಸರೋವರ್ ಅಂತ ಇದೆ. ಈ ಎಲ್ಲವೂ ನಿಮ್ಮ ನೀರಿನ ಜೊತೆಗೆ ಇರುವಂತ ಕನೆಕ್ಟೆಡ್ ಯೋಜನೆಗಳಾಗಿವೆ. ಅದಕ್ಕೆ ಇದನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ದೇರ್ ಆರ್ ಸಮ್ ಅದರ್ ಇಂಪಾರ್ಟೆಂಟ್ ಯೋಜನಾಸ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ವಿ ಹ್ಯಾವ್ ಜಲಶಕ್ತಿ ಅಭಿಯಾನ ದಟ್ ಇಸ್ ಫೋಕಸಿಂಗ್ ಆನ್ ವಾಟರ್ ಕನ್ಸರ್ವೇಷನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಕ್ರಾಸ್ ದ rural and the urban areas. It is covering all 470 districts in India. Apart from this, we also have Atal Bhujal Yojana, which is also called as Atal Jal, which is going to focus on the community-led promoting sustainable groundwater management. Especially what we're going to do is wherever there is a region where water is not there, through Gram Panchayats, what we're doing is we are making sure that there's planning and community participation. And we are also having Atal Mission for Regeneration and Urban Transformation, which is also called as Amrut 2.0, which will make sure that the rainwater is being harvested, the groundwater gets recharged, etc. Apart from this, we also have Mission Amrit Sarovar, which is trying to create and regenerate. That is nothing but to make the ponds and lakes much better, right? ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ವಿ ಹ್ಯಾವ್. ಇವಾಗ ನೋಡಿ, ಮುಂದಿನ ಇಂಪಾರ್ಟೆಂಟ್ ಒಂದು ಟಾಪಿಕ್ ಏನಿದೆಪ್ಪ ಅಂತಂದ್ರೆ ಉದಯ ರಾಗ ಅಂಡ್ ಸಂಘ ರಾಗ. ಇವು ಎರಡು ರಾಗಗಳು ಅಂತಂದ್ರೆ ನಮ್ಮ ಸಂಗೀತದ ಸಂಗೀತ ನೀವು ನೋಡಿರ್ಬೋದು, ಅಥವಾ ನಮ್ಮ ಕರ್ನಾಟಕ ಸಂಗೀತ ಇರ್ಬೋದು, ಅಥವಾ ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಶಾಸ್ತ್ರೀಯ ಸಂಗೀತ ಅಂತ ಹೇಳ್ಬೋದು. ಅಲ್ಲಿ ಇರುವಂತ ಒಂದು ಎರಡು ರಾಗಗಳು. ಉದಯ ರಾಗ, ಉದಯ ಅಂತಂದ್ರೆ ಬೆಳಗ್ಗೆ ಮುಂಜಾನೆ, ಸಂಧ್ಯಾ ಅಂತಂದ್ರೆ ಸಂಜೆ. ನೋಡಿ, ಕೆಲವೊಂದು ರಾಗಗಳನ್ನ ನಾವು ಬೆಳಗ್ಗೆ ಮಾತ್ರ ಹಾಡಬಹುದು, ಹಾಗೆ ಕೆಲವೊಂದು ರಾಗಗಳನ್ನ ನಾವು ಸಂಜೆ ಮಾತ್ರ ಹಾಡಬಹುದು. ಆ ತರ ರಾಗಗಳನ್ನ ನಾವು ಬೆಳಗ್ಗೆ ರಾಗ ಅಂತ ಅಥವಾ ಮುಂಜಾನೆ ಅಂತ ಹೇಳ್ಬೋದು. ಅದು ಮುಂಜಾನೆಯ ರಾಗ. ಮತ್ತೆ ಸಂಧ್ಯಾ ರಾಗ ಅಂತ ಹೇಳ್ಬೋದು. ಸಂಧ್ಯಾ ಅಂತಂದ್ರೆ ಸಂಜೆಯಲ್ಲಿ ಹಾಡುವಂತ ರಾಗಗಳು. ಈ ಎರಡು ರಾಗಗಳು ಏನಾಗುತ್ತಪ್ಪ ಅಂತಂದ್ರೆ ಅವು ಮರಳಿ ತಿರುಗ್ತಾ ಇದೆ ಎಲ್ಲಿಯಪ್ಪ ಅಂತಂದ್ರೆ ನಿಮ್ಮ ಕಬ್ಬನ್ ಪಾರ್ಕ್ನಲ್ಲಿ. ಓಕೆ, ಇವಾಗ ನೋಡಿ, ಇತ್ತೀಚೆಗೆ ಪ್ರಕೃತಿ ಎಂಬ ಸಂಘಟನೆ ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡ್ ನಲ್ಲಿ ಇದು ಎಲ್ಲಪ್ಪ ವಾಪಸ್ ಬರ್ತಾ ಇದೆ ಅಥವಾ ಎಲ್ಲಿ ಹಿಂದೂ ಮರಳ್ತಾ ಇದೆ ಅಂತ ನೋಡಿ. ಇವಾಗ ಪ್ರಕೃತಿ ಅಂತ ಹೇಳ್ತಾರೆ, ಇದು ಒಂದು ಸಂಘಟನೆ, ಅಸೋಸಿಯೇಷನ್ ಅಂತ ಹೇಳ್ಬೋದು. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡ್ ನಲ್ಲಿ ನೋಡಿ, ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂಘರಾಗ, ಅದಕ್ಕೆ ಇನ್ನೊಂದು ಹೆಸರಿದೆ, ಸಂಘರಾಗ ಅಂತಾನು ಕರೀತಾರೆ, ಅಥವಾ ಅದನ್ನ ನಾವು ಸಂಧ್ಯಾ ರಾಗ ಅಂತಾನು ಕರಿತೀವಿ. ಮತ್ತೆ ಉದಯ ರಾಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನ ಮತ್ತೆ ಇತರೆ ಶಾಸ್ತ್ರೀಯ ಕಾರ್ಯಕ್ರಮಗಳನ್ನ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವರು ಮತ್ತೆ ಇವನ್ನ ವಾಪಸ್ ಮರಳಿ ಬರುವಂತೆ ಮಾಡ್ತಾ ಇದ್ದಾರೆ ಈ ಕಬ್ಬನ್ ಪಾರ್ಕಿನಲ್ಲಿ. ಯಾಕೆ ಅಂತಂದ್ರೆ ಏನಾಗಿತ್ತಪ್ಪ ಅಂತಂದ್ರೆ ನೋಡಿ, ಈ ಒಂದು ಪ್ರೋಗ್ರಾಮ್ನ ನಾವು ಆಯೋಜಿಸ್ಬೇಕಂದ್ರೆ ಅದಕ್ಕೆ ನಿಮ್ಗೆ ಹಣಕಾಸು ಬೇಕು, ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಈ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಏನಾಗಿತ್ತಪ್ಪ ಅಂತಂದ್ರೆ ಈ ಕಾರ್ಯಕ್ರಮಗಳನ್ನ ಅವರು ಸ್ಥಗಿತಗೊಳಿಸಿದ್ರು ಅಥವಾ ಅದು ಆಗ್ತಾ ಇರಲಿಲ್ಲ. ಇವಾಗ ಮತ್ತೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರಕೃತಿ ಎಂಬ ಒಂದು
ಸಂಘದವರು ಏನ್ ಮಾಡಿದಾರೆ ಅಂತಂದ್ರೆ ಮತ್ತೆ ಕಬ್ಬನ್ ಪಾರ್ಕ್ ಅಲ್ಲಿ ಈ ರಾಗಗಳು ಹಿಂತಿರುಗಬೇಕು. ಅದ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಬ್ಯಾಂಡ್ ಸ್ಟ್ಯಾಂಡ್ ಅಂತ ಇದೆ ಕಬ್ಬನ್ ಪಾರ್ಕಿನಲ್ಲಿ. ನೋಡಿ, ಇಲ್ಲಿ ನೀವು ನೋಡಿ ಬ್ಯಾಂಡ್ ಸ್ಟ್ಯಾಂಡ್ ಅಂತ ಇದೆ. ಬ್ಯಾಂಡ್ ಸ್ಟ್ಯಾಂಡ್ ನಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಾಡುಗಳನ್ನ, ನೃತ್ಯಗಳನ್ನ ಎಲ್ಲ ಮಾಡೋಕೆ ನಿಮ್ಗೆ ಅವಕಾಶಗಳನ್ನ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ನ ಕೂಡ, ಅಂದ್ರೆ ಬೇರೆ ಸಾಂಸ್ಕೃತಿಕ ಇವೆಂಟ್ಗಳನ್ನ, ಕಾರ್ಯಕ್ರಮಗಳನ್ನ ನಿಮ್ಗೆ ನಿಮ್ಗೆ ಮಾಡಕ್ಕೆ ಇಲ್ಲಿ ಅವಕಾಶಗಳನ್ನ ಕೊಡೋಕೆ ಮತ್ತೆ ಈ ಒಂದು ಸಂಧ್ಯಾ ರಾಗ ಮತ್ತು ಉದಯ ರಾಗ ಎಂಬ ಪ್ರೋಗ್ರಾಮ್ಗಳನ್ನ ಅಥವಾ ಏನಂತ ಹೇಳ್ತೀರಾ ಕಾರ್ಯಕ್ರಮಗಳನ್ನ ಅವರು ವಾಪಸ್ ಅಥವಾ ಏನಂತ ಹೇಳ್ತಾ ಇದ್ದೀರಾ ಪುನರ್ ವಾಪಸ್ ಬರ್ತಾ ಇದೆ. ಪುನರ್ ಅಂತಂದ್ರೆ ಮತ್ತೆ ವಾಪಸ್ ಜೀವನಗೊಳಿಸುತ್ತಿದ್ದಾರೆ ಅಂತ ಹೇಳ್ಬೋದು ನಾವಿಲ್ಲಿ. ಓಕೆ, ಈಗ ನೋಡಿ ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡಿನ ಒಂದ್ ಸ್ವಲ್ಪ ಇತಿಹಾಸದ ಬಗ್ಗೆ ನೋಡಿದ್ರೆ ಅದು ಒಂದು ಕಲ್ಚರಲ್ ಹಾಟ್ಸ್ಪಾಟ್ ಆಗಿತ್ತು ಬೆಂಗಳೂರಿಗೆ. ಮತ್ತೆ ನೋಡಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಇಲ್ಲಿ ಲೈವ್ ಕ್ಲಾಸಿಕಲ್ ಮ್ಯೂಸಿಕಲ್ ಕಾನ್ಸರ್ಟ್ ಅಂದ್ರೆ ನೇರ ಶಾಸ್ತ್ರೀಯ ಸಂಗೀತ ಕಚೇರಿಗಳು ಇಲ್ಲಿ ನಡೀತಾ ಇದ್ವು. ಓಕೆ, ಅದಷ್ಟೇ ಅಲ್ಲದೆ ನೋಡಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಸಾಂಪ್ರದಾಯಿಕ ಭಾರತೀಯ ಕಲಾ ಪ್ರಕಾರಗಳ ಪ್ರದರ್ಶನವನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಅಂತಂದ್ರೆ ಭರತನಾಟ್ಯಂ ಆಗಿರ್ಬೋದು ಅಥವಾ ಯಕ್ಷಗಾನ ಆಗಿರ್ಬೋದು, ಬೇರೆ ಬೇರೆ ತರವಾಗಿರುವಂತ ನಮ್ಮ ಭಾರತೀಯ ಸಂಪ್ರದಾಯಕ ಏನಾಗ್ತಿತ್ತಪ್ಪ ಅಂದ್ರೆ ಕಲಾ ಪ್ರಕಾರಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಈ ತರ ಆಗೋದ್ರಿಂದ ಏನಾಗ್ತಾ ಇತ್ತಪ್ಪ ಅಂದ್ರೆ ನಾವು ನಮ್ಮ ಆರ್ಟ್ ಮತ್ತೆ ಹೆರಿಟೇಜ್ ನಾವ್ ಏನ್ ಮಾಡ್ತಾ ಇದ್ವಿ ಇಲ್ಲಿ ಆಚರಿಸ್ತಾ ಇದ್ವಿ. ಆದ್ರೆ ಏನಾಗಿತ್ತಪ್ಪ ಅಂತಂದ್ರೆ ಇವಾಗ ಇದು ಸ್ಥಗಿತಗೊಳಿತು. ಈಗ ಮತ್ತೆ ಈ ಪ್ರೋಗ್ರಾಮ್ಗಳು ವಾಪಸ್ ಬರ್ತಾ ಇದೆ. ನೋಡಿ, ದೀಸ್ ಪ್ರೋಗ್ರಾಮ್ಸ್ ಪಾರ್ಟಿಸಿಪೇಟೆಡ್ ಅಸೋಸಿಯೇಟೆಡ್ ವಿತ್ ಸಂಧ್ಯಾ ರಾಗ, ಈವ್ನಿಂಗ್ ಪರ್ಫಾರ್ಮೆನ್ಸಸ್ ಅಂಡ್ ಉದಯ ರಾಗ ಅಂದ್ರೆ ಮಾರ್ನಿಂಗ್ ಪರ್ಫಾರ್ಮೆನ್ಸಸ್ ಅಂತಂದ್ರೆ ಈ ಕಾರ್ಯಕ್ರಮಗಳು ವಿಶೇಷವಾಗಿ ಸಂಧ್ಯಾ ರಾಗ ಅಂದ್ರೆ ಸಂಜೆ ಪ್ರದರ್ಶನಗಳು ಮತ್ತೆ ಉದಯ ರಾಗ ಅಂದ್ರೆ ಬೆಳಗ್ಗೆ ಪ್ರದರ್ಶನಗಳು ನೊಂದಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಸಂಬಂಧ ಹೊಂದಿತ್ತು. ಇವಾಗ ಏನಾಗಿದೆ ಅಂತಂದ್ರೆ ಯಾಕೆ ಇದು ಆಗಿರ್ಲಿಲ್ಲ ಅನ್ನೋದನ್ನ ನಾನು ಇಲ್ಲಿ ಬರ್ದಿದ್ದನ್ನ ನೋಡಿ. ಡ್ಯೂ ಟು ಲ್ಯಾಕ್ ಆಫ್ ಸಪೋರ್ಟ್ ಅಂತಂದ್ರೆ ಬೆಂಬಲ ಇರ್ತಾ ಇರ್ಲಿಲ್ಲ, ಜನರು ತುಂಬಾ ಜಾಸ್ತಿ ಬರ್ತಾ ಇರ್ಲಿಲ್ಲ. ಲಾಜಿಸ್ಟಿಕಲ್ ಇಶ್ಯೂಸ್ ಅಂತಂದ್ರೆ ನೋಡಿ, ಲಾಜಿಸ್ಟಿಕಲ್ ಅಂದ್ರೆ ನೀವು ಇವಾಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಿಮ್ಗೆ ಮೈಕ್ ಬೇಕಾಗತ್ತೆ ಅಥವಾ ನಿಮಗೆ ಸೌಂಡ್ ಸಿಸ್ಟಮ್ ಬೇಕಾಗತ್ತೆ. ಅದಷ್ಟೇ ಅಲ್ಲದೆ ನೀವೇ ಇನ್ಸ್ಟ್ರೂಮೆಂಟ್ಸ್ ಬೇಕಾಗತ್ತೆ ನಿಮಗೆ, ಇದನ್ನ ನೀವು ಕ್ಯಾರಿ ಮಾಡಕ್ಕಾಗಲ್ಲ. ಸೊ ಈ ಎಲ್ಲಾ ಒಂದು ಲಾಜಿಸ್ಟಿಕಲ್ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಅಥವಾ ಬೆಂಬಲ ಇಲ್ಲದೆ ಇರೋದ್ರಿಂದ, ಮತ್ತೆ ಇದಷ್ಟೇ ಅಲ್ಲದೆ ನೋಡಿ ಇವಾಗ ನಾವು ಎಲ್ಲರೂ ಏನಾಗ್ಬಿಟ್ಟಿದ್ದಪ್ಪ ಅಂತಂದ್ರೆ ಎಲ್ಲರೂ ನಮ್ಮ ಕೆಲ್ಸಗಳಲ್ಲಿ ತೊಡಗಿಸ್ಕೊಂಡು ನಾವ್ ಏನ್ ಮಾಡ್ತಾ ಇದೀವಿ, ಟೈಮೇ ಕೊಡ್ತಾ ಇಲ್ಲ. ಆ ತರ ಆಗಿರೋದ್ರಿಂದ ಈ ಒಂದು ಪ್ರೋಗ್ರಾಮ್ಗಳೇನಿದೆ, ಕಾರ್ಯಕ್ರಮಗಳೇನಿದೆ ಅದು ನಿಧಾನವಾಗಿ ನಿಂತು ಹೋಗಿತ್ತು. ಅದಕ್ಕೆ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ ಇವಾಗ ಮತ್ತೆ ಅದನ್ನ ವಾಪಸ್ ತಗೊಂಡ್ ಬರೋ ಒಂದು ಎಫರ್ಟ್ಸ್ ನ ಇವರು ಮಾಡ್ತಾ ಇದ್ದಾರೆ. So these are some of the important informations. That is, Kaban Park Bandstand had a very important culture hotspot. But what happened here is that due to some pressures like lack of support, logistical issues, and modern pressures, this particular thing has gradually stopped. Okay, so now what were there is that there were some cultural activities that happened in the morning and in the evening. The one which happened in the morning is called as Uday Raga. The one which happened in the evening is called as Sandhya Raga. There were very nice live concerts and there were performance of traditional Indian art forms that used to be done together. And this would be a kind of a public gathering celebrating art and architecture of our heritage, right? So this is for today. I will come again with tomorrow's session. ಇವತ್ತು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ನಾಳೆ 2 ಟಾಪಿಕ್ಸ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.